ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ತಲೆಕೆಟ್ಟ ಒಂದು ಜೀವಕೋಶ ಹೇಗೆ 14 ರೀತಿಯ ಹಂತಗಳನ್ನ ಬಳಸಿಕೊಂಡು ನಮಗೆ ಮೋಸ ಮಾಡಿ ಕ್ಯಾನ್ಸರ್ ಆಗ್ಲಿಕ್ಕೆ ಕಾರಣ ಆಗತ್ತೆ ಅನ್ನೋದರ ಬಗ್ಗೆ ಹೇಳಿದ್ದೆ. ಅದರಲ್ಲಿ 7 ಹಂತಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇಂದು ಇನ್ನು ಉಳಿದ 7 ಅಂಶಗಳನ್ನ ತಿಳಿದುಕೊಳ್ಳೋಣ. ಅವುಗಳನ್ನ ಹೇಗೆ ಆಯುರ್ವೇದದ ಆಹಾರ, ಔಷಧಿ, ದಿನಚರ್ಯಗಳ ಮೂಲಕ ತಪ್ಪಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸಬಹುದು ಅನ್ನೋದನ್ನು ಕೂಡ ನೋಡೋಣ. ಎಲ್ಲ ಕೇಳಿ ಆದ್ಮೇಲೆ ಕನ್‌ಫ್ಯೂಸ್ ಆಗಬಾರದು ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಸಾಮಾನ್ಯವಾಗಿ ನಾವು ಏನೇನ್ ಮಾಡಬಹುದು ಅನ್ನೋದನ್ನ ಕೂಡ ನೋಡೋಣ. 8ನೇದು ಆಕ್ಟಿವೇಟಿಂಗ್ ಇನ್ವೇಷನ್ ಅಂಡ್ ಮೆಟಾಸ್ಟಾಸಿಸ್. ಅಂದ್ರೆ ನಾವ್ ಹೇಳ್ತೀವಲ್ಲ, ಅದು ಒಂದ್ ಕಡೆ ಇದ್ದ ಕ್ಯಾನ್ಸರ್ ಇನ್ನೊಂದ್ ಕಡೆ ಹರಡ್ಬಿಟ್ಟಿದೆಯಂತೆ ಅಂತ. ಅವು ಆ ಥರ ಒಂದರಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಏನ್ ಮಾಡ್ತವೆ ಅಂತಂದ್ರೆ, ಬೇರೆ ಜೀವಕೋಶಗಳಿಗೆ ಅಟ್ಯಾಚ್ ಹಾಕೊಂಡು ಅವಕ್ಕೆ ದಾರಿ ಬಿಡಿ ಅಂತ ಹೇಳಿ ದಾರಿ ಬಿಡಿಸ್ಕೊಂಡು ರಕ್ತನಾಳಗಳ ಮೂಲಕೋ ಅಥವಾ ಲಿಂಫ್ ಚಾನೆಲ್ ಮೂಲಕನೋ ನಮ್ಮ ಇಡೀ ದೇಹಕ್ಕೆ ಎಲ್ಲಿ ಬೇಕಾದ್ರೂ ಹೋಗಿ ಅವು ತಮ್ಮ ಮತ್ತೆ 2ನೇ ಆಧಿಪತ್ಯದ ಜಾಗವನ್ನ ಮಾಡ್ಕೊಳ್ತೇವೆ. ಅಲ್ಲಿ ವಾತಾವರಣದಲ್ಲಿ ಹೇಗೆ ಬೆಳಿಬೇಕೋ ಹಾಗೆ ಬೆಳೀತೇವೆ. ಆ ಥರ ಆ ಥರ ಒಂದು ದಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ದೇಹದಲ್ಲಿ ವಾತದೋಷ ಅನುಕೂಲ ಮಾಡಿಕೊಡುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಇಲ್ಲಿ ತುಪ್ಪ ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ಊಟದ ಮೊದಲ ತುತ್ತಿಗೆ ಬಿಸಿ ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪವನ್ನ ಹಾಕ್ಕೊಂಡು ಸೇವನೆ ಮಾಡಬಹುದು. 1 ಚಮಚ ತುಪ್ಪ, 1 ಚಿಟಿಕೆಯಷ್ಟು ಸೈಂಧವ ಲವಣವನ್ನ ಹಾಕಿ ಸೇವನೆ ಮಾಡಿ ಆಮೇಲೆ ಊಟ ಮಾಡಿದ್ರೆ ಇಂಥ ಸಮಸ್ಯೆಗಳನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಮತ್ತೆ ಇಲ್ಲಿ ತುಪ್ಪ ಒಂದೇ ಅಂತಲ್ಲ, ಹಲವಾರು ಆ ಥರದ ದ್ರವ್ಯಗಳನ್ನ ಆಯುರ್ವೇದದಲ್ಲಿ ಹೇಳುವುದನ್ನ ಹೇಳ್ಬೋದು. ಆದ್ರೆ ಸಾಮಾನ್ಯವಾಗಿ ನಾವು ದಿನಚರಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದಾಗ್ಲಿ, ನಿಮಗೆ ಅನುಕೂಲ ಆಗ್ಲಿ ಅಂತ ನಾನು ತುಪ್ಪವನ್ನ ಹೇಳ್ತಿದ್ದೇನೆ ಅಷ್ಟೇ. 9ನೇದು ಇಂಡ್ಯೂಸಿಂಗ್ ಅಂಡ್ ಆಕ್ಸೆಸಿಂಗ್ ವ್ಯಾಸ್ಕ್ಯುಲೇಚರ್. ಅಂದ್ರೆ ಒಂದು ಗಡ್ಡೆ ಆಗ್ತಾ ಇದೆ ಅಂತಾದ್ರೆ ಅದಕ್ಕೆ ಬೆಳಿಲಿಕ್ಕೆ ಬೇಕಾದ ರಕ್ತ ಸಂಚಾರ ಬೇಕಲ್ವಾ? ರಕ್ತ ಸಂಚಾರ ಇಲ್ಲದೇನೆ ಯಾವುದು ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಡೀ ದೇಹದಲ್ಲಿ. ಸೊ ಆ ರಕ್ತ ಸಂಚಾರಕ್ಕೆ ಬೇಕಾದ ಪೈಪ್‌ಲೈನ್ ಅನ್ನ ತಾನೇ ಮಾಡ್ಕೊಳ್ಳುತ್ತೆ ಅಂತ. ಅಂದ್ರೆ ಅದಕ್ಕೆ ಬೇಕಾದ ಈ ಸಿಗ್ನಲ್ ಅನ್ನು ಕೊಡುತ್ತೆ ಅಂತ. ನೋಡು, ನನಗೆ ಇಲ್ಲಿ ಬೇಕು ಅಂತ ಸಿಗ್ನಲ್ ಕೊಡುತ್ತೆ. ಪಾಪ ನಮ್ಮ ದೇಹಕ್ಕೆ ಇದು ಟೆರರಿಸ್ಟ್ ಗ್ರೂಪ್, ಇಲ್ಲಿ ನಾವು ಆಹಾರವನ್ನು ತಲುಪಿಸಬಾರದು ಅಂತ ಗೊತ್ತಾಗಲ್ಲ. ಬದಲಿಗೆ ಅಲ್ಲಿಯೂ ಕೂಡ ಆಯ್ತು, ಅಲ್ಲಿ ಯಾರೋ ಊಟ ಕೇಳ್ತಿದ್ದಾರೆ ಕೊಡೋಣ ಅಂತ ಅಲ್ಲಿ ಹೊಸ ಚಾನೆಲ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ದೇಹ. ಅದರಿಂದ ಅವು ಚೆನ್ನಾಗಿ ಬೆಳ್ಕೊಳ್ತವೆ. ಸೊ ಈ ತರದನ್ನು ತಪ್ಪಿಸ್ಲಿಕ್ಕೆ, ನಮ್ಮ ರಕ್ತಕ್ಕೆ ಬುದ್ಧಿ ಬರೋ ತರ ಮಾಡ್ಲಿಕ್ಕೆ ಆಯುರ್ವೇದದಲ್ಲಿ ಬೇಕಾದಷ್ಟು ಹೇಳ್ಬೋದು, ಔಷಧಗಳ ರೀತಿಯಲ್ಲಿ ಕೆಲವು ಭಸ್ಮಗಳು, ಕೆಲವು ಔಷಧಗಳನ್ನ. ಆದ್ರೆ ಮನೆಯಲ್ಲಿ ನಾನು ಹೀಗೆ ಯೋಚನೆ ಮಾಡಿದ್ದೇನು ಅಂತಂದ್ರೆ, ತೀರ್ಥ. ಅದಕ್ಕೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಅಂದ್ರೆ ಜಾಹ್ನವಿ ತೋಯ ಅಂದ್ರೆ ಗಂಗೆಯ ಈ ಜಲವೇ ಔಷಧವಾಗ್ಲಿ, ನಾರಾಯಣನೇ ವೈದ್ಯನಾಗ್ಲಿ ಅಂತ. ಸೊ ಇಲ್ಲಿ ತೀರ್ಥ ಸೇವನೆ, ತೀರ್ಥ ಅಂದ್ರೆ ಅಲ್ಲಿ ಆ ಚಂದನ, ಶ್ರೀಗಂಧ ಇವೆಲ್ಲ ಅಲ್ಲಿರುತ್ತೆ. ತುಳಸಿ ಎಲೆಗಳನ್ನ ಹಾಕಿರ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಈ ರಕ್ತಕ್ಕೆ ಸಂಬಂಧಪಟ್ಟ ದುಷ್ಟಿ ತಪ್ಪತ್ತೆ ಅಂತ. ಯಾಕೆಂದ್ರೆ ಗಂಗಾಜಲಕ್ಕೆ ಆ ಗುಣ ಇದೆ, ಗಂಧಕ ಅದರೊಳಗೆ ಇರೋದ್ರಿಂದ. ಮತ್ತೆ ಈ ಚಂದನ ಅಂದ್ರೆ ರಕ್ತಚಂದನ, ಶ್ವೇತಚಂದನ ಅಂದ್ರೆ ಬಿಳಿ ಚಂದನ, ಬಿಳಿ ಶ್ರೀಗಂಧ, ಕೆಂಪು ಚಂದನ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ. ಆಯುರ್ವೇದದಲ್ಲಿ ಶ್ವೇತಚಂದನ, ರಕ್ತಚಂದನ ಅಂತ ಹೇಳ್ತಾರೆ. ಸೊ ಇವೆರಡಕ್ಕೂ ಕೂಡ ರಕ್ತ ಶುದ್ಧಿ ಮಾಡುವ, ರಕ್ತಕ್ಕೆ ಬುದ್ಧಿ ಕಲಿಸುವ ಗುಣ ಇರೋದ್ರಿಂದ ನಿತ್ಯ ತೀರ್ಥ ಸೇವನೆ ಮಾಡುವಾಗ ಹೇಳುವ ಕೆಲವು ಮಂತ್ರಗಳನ್ನ ಕೇಳಿದ್ರೆ, ನಾನು ಅದನ್ನ ಹೇಳ್ತೇನೆ ಹಲವಾರು ಬಾರಿ. ಆ ಮಂತ್ರಗಳನ್ನ ನಾವೇನಾದ್ರೂ ಅರ್ಥ ಮಾಡ್ಕೊಂಡು ನಿತ್ಯ ಅದೇ ಯೋಚನೆಯಲ್ಲಿ ನಾವು ಅದನ್ನು ಸೇವನೆ ಮಾಡಿದ್ಬಿಟ್ರೆ ಬಹುಶಃ ಯಾವ ರೋಗವೂ ಇರೋದಿಲ್ಲ ಅಂತ. ಅಷ್ಟು ಅದ್ಭುತವಾದ ಮಂತ್ರಗಳು ನಾವು ತೀರ್ಥ ಕುಡಿಯುವಾಗ ಹೇಳೋದನ್ನು ಕೇಳ್ತೇವೆ. ತೀರ್ಥವನ್ನ ಮಾಡುವ ರೂಢಿ ಇಲ್ಲ ಅಂತ ಆದ್ರೆ ನಿತ್ಯ ಒಂದು ಸಣ್ಣ ಪೀಸನ್ನ ಈ ಶ್ರೀಗಂಧದ, ನಿಜವಾದ ಶ್ರೀಗಂಧದ ಇದನ್ನ ಎಲ್ಲಾದ್ರೂ ಸಿಕ್ಕಿದ್ರೆ ತೆಗೆದುಕೊಂಡು ಅದನ್ನ ನೀರಿಗೆ ಹಾಕಿ ಕುದಿಸುವ ಕಷಾಯ ಮಾಡುವಾಗ ಹಾಕೊಂಡು ನಾವು ಕುಡಿಬಹುದು. ಅಥವಾ ಒಂದು 1/4 ಚಮಚದಷ್ಟನ್ನ ತೇಯ್ದು ನಿತ್ಯವೂ ಅದನ್ನ ಎಲ್ಲರೂ ಕುಡಿಯುವ ಕಷಾಯದ ಪಾತ್ರೆಗೆ ಹಾಕಿ ನಾವು ಅದನ್ನು ಕುಡಿಬಹುದು. 10ನೇದು ಸೆನೆಸೆಂಟ್ ಸೆಲ್ಸ್. ಅಂದ್ರೆ ಡಿವಿಷನ್ ಮಾಡ್ಲಿಕ್ಕೆ ಆಗದೇನೆ ವಯಸ್ಸಾದಂತ ಸುಮ್ಮನೆ ಇರುವಂತ ಜೀವಕೋಶಗಳು ಅಂತ. ಆಕ್ಚುಲಿ ಈ ತರ ಒಂದು ಹಂತಕ್ಕೆ ಹೋದ್ರೆ ಅದು ಕ್ಯಾನ್ಸರ್ಗೆ ಒಳ್ಳೇದೇ. ಅಂದ್ರೆ ಅದು ಕ್ಯಾನ್ಸರ್ ತುಂಬಾ ಹೆಚ್ಚಾಗಿ ಆ ಜೀವಕೋಶಗಳು ಸಿಕ್ಕಾಪಟ್ಟೆ, ನಾನು ಆಗ ಹೇಳಿದ್ನಲ್ಲ ಹಾಗೆ ಡಿವೈಡ್ ಆಗ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲೊಂದು ಸಮಸ್ಯೆ ಏನು ಅಂತಂದ್ರೆ, ಡಿವೈಡ್ ಆಗಿ ಇನ್ನು ಸಾಕು ಅಂತ ಸುಮ್ಮನಿದ್ರೂ ಕೂಡ ಇವು ಜಾಸ್ತಿ ಆದಾಗ ಇವು ಆ ವಿಷಯದಲ್ಲಿ ಸುಮ್ಮನಿರ್ಬೋದು. ಆದ್ರೆ ಏನ್ ಮಾಡ್ತವೆ ಅಂತಂದ್ರೆ, ಕೆಲವು ಫ್ಯಾಕ್ಟರ್ಸ್ ಅನ್ನ ಬಿಡುಗಡೆ ಮಾಡ್ತವೆ, ಕೆಲವು ಅವುಗಳಿಂದ ಬಿಡುಗಡೆ ಆಗತ್ತೆ. ಆ ತರ ಬಿಡುಗಡೆ ಆಗಿದ್ದಂತ ಏನು ಅಂಶಗಳಿವೆಯಲ್ಲ, ಅವು ಆ ಉಳಿದ ಸುತ್ತಲೇ ಇರುವಂತಹ ಕೆಟ್ಟ ಕ್ಯಾನ್ಸರ್ನ ಜೀವಕೋಶಗಳಿವೆಯಲ್ಲ, ಚೆನ್ನಾಗಿ ಬೆಳೀತಾ ಇರುವಂತವು, ಅವುಗಳ ಬೆಳವಣಿಗೆಗೆ ಇನ್ನೂ ಚೆನ್ನಾಗಿ ಮಾಡ್ಕೊಡುತ್ತೆ. ಹಾಗಾಗಿ ಈ ಗಲೀಜ್ ಆಗಿರುವಂತ, ಸರಿ ಇಲ್ದಿರುವಂತ ಅಥವಾ ಈ ನಮ್ಮ ದೇಹದಲ್ಲಿ ಕೆಲಸ ಮುಗಿಸಿರುವಂತ ಈ ಜೀವಕೋಶಗಳನ್ನು ಹೊರಗಾಕುವ ಕೆಲಸ ಆಗಬೇಕು. ಅದಕ್ಕೆ ಪಂಚಕರ್ಮ ಚಿಕಿತ್ಸೆಗಳು ತುಂಬಾ ಹೆಲ್ಪ್ ಆಗ್ತವೆ. ದೇಹ ಶುದ್ಧಿ ಅಂತ ಅದಕ್ಕೆ ನಾವು ಹೇಳೋದು, ಶೋಧನಾ ಅಂತಾನೆ ಆ ಶಬ್ದವನ್ನ ಹೇಳ್ತೇವೆ. ಅಪರೂಪಕ್ಕೊಂದ್ಸಲ ಆದ್ರೂ ಎಲ್ಲಿಯಾದ್ರೂ ಸರಿಯಾದ ಪಂಚಕರ್ಮ ಸೆಂಟರ್ಗೆ ಹೋಗಿ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಂಡು ದೇಹ ಶುದ್ಧ ಮಾಡ್ಕೊಳ್ಬಹುದು. ಮತ್ತೆ ನಾನು ಅಥವಾ ಹಲವಾರು ಬಾರಿ ಹೇಳಿದ್ದೇನೆ, ಪಂಚಕರ್ಮದಷ್ಟು ಕೆಲಸ ಇದರಿಂದ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಅಪರೂಪಕ್ಕೊಂದ್ಸಲ ಆದ್ರೂ ನಾವು ಹರಳೆಣ್ಣೆಯನ್ನ ಕುಡಿದು ನಾವು ಹೊಟ್ಟೆಯನ್ನು ಶುದ್ಧಿ ಮಾಡ್ಕೊಳ್ಬಹುದು. ಅಟ್ಲೀಸ್ಟ್ ಒಂದು ಮಟ್ಟಿಗೆ ದೇಹ ಶುದ್ಧಿ ಮಾಡುವ ಗುಣ ಹರಳೆಣ್ಣೆಗೆ ಕೂಡ ಇದೆ.
ಈವನ್ ಅಷ್ಟೇ ಶುದ್ಧಿ ಮಾಡುವಂಥ ಗುಣ ಅಣಲೆಕಾಯಿಗಿದೆ. ಹಾಗಾಗಿ ತ್ರಿಫಲಾ ಚೂರ್ಣವನ್ನ ಅಥವಾ ಹರಿತಕಿ ಚೂರ್ಣವನ್ನ ನಾವು ಆಗಾಗ ಸೇವನೆ ಮಾಡಬಹುದು. 11ನೇದು ಜಿನೋಮ್ ಇನ್‌ಸ್ಟೆಬಿಲಿಟಿ ಅಂಡ್ ಮ್ಯುಟೇಷನ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಮ್ಯುಟೇಷನ್ ಮೊದಲೇ ಆಗಿರುತ್ತೆ. ಆ ಮ್ಯುಟೇಷನ್ ಆಗಿರೋ ಕಾರಣದಿಂದನೇ ಕ್ಯಾನ್ಸರ್ ಆಗಿರುತ್ತೆ. ಮ್ಯುಟೇಷನ್ ಅಂತಂದ್ರೆ ಅದರಲ್ಲಿ ಆಗುವಂತ ಬದಲಾವಣೆ, ಏನು ಜೀವಕೋಶ ಇದೆಯಲ್ಲ, ಜೀವಕೋಶದ ಒಳಗಡೆ ಇರುವಂತ ಜೀನಲ್ಲಿ ಆಗುವಂತ ಡ್ಯಾಮೇಜ್ ಇಂದ, ಅಂದ್ರೆ DNA ಡ್ಯಾಮೇಜ್ ಇಂದ ಆಗಿರುವಂತ ಬದಲಾವಣೆ. ಆದ್ರೆ ಈ DNA ಡ್ಯಾಮೇಜ್ ಅನ್ನ ರಿಪೇರ್ ಮಾಡ್ಲಿಕ್ಕೆ ಆಗದೇನೆ ಇದು ಏನು ಒಂದು ಮಾಮೂಲಿ ಸೆಲ್ ಆಗಲಿ ಅಥವಾ ಕ್ಯಾನ್ಸರ್ ಸೆಲ್ ಆಗಲಿ ಮತ್ತೆ ಅದರಲ್ಲಿ ಮ್ಯುಟೇಷನ್ ಆದಾಗೆ ಇದೆಲ್ಲದೂ ವ್ಯತ್ಯಾಸ ಆಗುತ್ತೆ ಅಂತ. ಈಗ ಏನು ನಾನು ಇಲ್ಲಿವರೆಗೆ ಹೇಳಿದ್ದೀನೋ ಅಥವಾ ಮುಂದೆ ಹೇಳಲಿಕ್ಕಿರುವಂತಹ ಅಂಶಗಳಿವೆಯೋ, ಈ ಎಲ್ಲಾ ಅಂಶಗಳಲ್ಲಿಯೂ ಕೂಡ ಮತ್ತೆ ಅಂದ್ರೆ ರಕ್ತ ಬೀಜಾಸುರರು ಒಂದೊಂದು ಇದಕ್ಕೂ ಹುಡ್ತಾರೆ ಅಂತ ಹೇಳ್ತಾರಲ್ಲ ಕಥೆಯಲ್ಲಿ, ಆ ತರ ರಕ್ತ ಬೀಜಾಸುರನ ತರ ಆಗ್ಬಿಡುತ್ತೆ ಅಂತ. ಇದಕ್ಕೆ ಈ ತರ ಡ್ಯಾಮೇಜ್ ಅನ್ನು ರಿಪೇರ್ ಮಾಡ್ಲಿಕ್ಕೆ ನನಗನ್ಸೋದು ಬೆಸ್ಟ್ ವೇ ಅಂತಂದ್ರೆ ಮೆಡಿಟೇಷನ್, ಪ್ರೇಯರ್, ಕೆಲವು ಹೀಲಿಂಗ್ ಥೆರಪಿಗಳು. ನಾನು ಅದಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ ಹತ್ರ ಹೇಳ್ತೇನೆ, ಏನಂದ್ರೆ ನೀವು ಔಷಧಗಳನ್ನು ತೆಗೆದುಕೊಳ್ಳಿ, ಕೀಮೊಥೆರಪಿ, ರೇಡಿಯೋಥೆರಪಿ, ಅದು ಏನೇನು ಟ್ರೀಟ್ಮೆಂಟ್ ಇದೆಯೋ ಅದನ್ನೆಲ್ಲ ನಿಮ್ಗೆ ಏನೇ ಹೇಳಿದಾರೋ ಅದನ್ನೆಲ್ಲ ಮಾಡ್ಕೊಳ್ಳಿ ಸರಿ. ಆದ್ರೆ ಕನಿಷ್ಠ ಯಾವ್ದಾದ್ರು ಒಂದು ಹೀಲಿಂಗ್ ಥೆರಪಿ ಇಟ್ಕೊಳ್ಬೇಕು. ಅಂದ್ರೆ ನಿಮ್ಗೆ ನೀವೇ ರೇಖಿ ಮಾಡ್ಕೊಳ್ಬಹುದು, ಪ್ರಾಣಿಕ್ ಹೀಲಿಂಗ್ ಮಾಡ್ಕೊಳ್ಬಹುದು, ಮುದ್ರೆಗಳನ್ನ ಮಾಡ್ಬೋದು, ನಿತ್ಯ ಧ್ಯಾನ ಮಾಡ್ಬೋದು, ನೀವು ಪ್ರಾರ್ಥನೆ ಮಾಡ್ಬೋದು. ಈ ತರ ಎಲ್ಲ ಸರಿಯಾಗಿ ಮಾಡೋದ್ರಿಂದ ಈ ತರ ಸಮಸ್ಯೆಗಳು ಆಗೋದಿಲ್ಲ. ನಾ ಏನು ತೊಂದರೆ ಹೇಳಿದ್ನ ಆ ತರ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. 12ನೇದು ರೆಸಿಸ್ಟಿಂಗ್ ಸೆಲ್ ಡೆತ್. ಅಂದ್ರೆ ಜೀವಕೋಶ ಸಾಯದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಅಂದ್ರೆ ಕ್ಯಾನ್ಸರ್ನ ಜೀವಕೋಶ ಅದು ಸಾಯ್ತಾ ಹೋದ್ರೆ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಲ್ಲ, ಸಾವೇ ಇಲ್ದಿರೋ ತರ ನೋಡ್ಕೊಳ್ಳುತ್ತೆ ಅಂತ. ಇದಕ್ಕೆ ನಾವು ಆಯುರ್ವೇದದಲ್ಲಿ ಆಮ ಅಂತ ಹೇಳ್ಬೋದು, ಆಮ ವಿಷ ಅಂತ ಹೇಳ್ಬೋದು, ಅಥವಾ ಹಳೆಯ ಜೀವಕೋಶಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿರುವಂತ ದಾತ್ವಾಗ್ನಿ ಮಾಂದ್ಯ ಅಂತ ಹೇಳ್ಬೋದು. ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ತುಳಸಿ. ಹಾಗಾಗಿ ನಾವು ತೀರ್ಥವನ್ನ ಆ ತರ ಕುಡಿಬಹುದು. ನೀರಿಗೆ ತುಳಸಿಯನ್ನು ಹಾಕ್ಬಿಟ್ರೆ ತೀರ್ಥ ಆಗ್ಬಿಡುತ್ತೆ. ಇದು ಮ್ಯಾಜಿಕ್. ಅದಕ್ಕೆ ನಾವು ಅದು ಆಮೇಲೆ ನೀರು ಅಂತ ನಾವು ಕರೆಯಲ್ಲ, ತೀರ್ಥ ಅಂತಾನೆ ಕರಿತೀವಲ್ಲ. ಇವನ್ ಕೇಳಿರ್ಬೋದು ಅಥವಾ ನೋಡಿರ್ಬೋದು, ಗ್ರಹಣದ ದಿನ ಯಾವ್ಯಾವ್ದು ಐಟಮ್ ಬೇಕು ಅನ್ಸುತ್ತೋ ಅದಕ್ಕೆಲ್ಲ ತುಳಸಿ ಹಾಕಿರ್ತಾರೆ. ಯಾಕೆಂದ್ರೆ ಗ್ರಹಣದ ನಂತರ ಕೂಡ ಅದನ್ನು ಬಳಕೆ ಮಾಡಬಹುದು ಅಂತ. ಹಾಗಾಗಿ ಒಂದ್ ರೀತಿಯಲ್ಲಿ ಇದು ನಮ್ಮ ಈ ತರದ ಸಮಸ್ಯೆಗಳ ನಿವಾರಣೆಯಲ್ಲಿ ತುಂಬಾ ಹೆಲ್ಪ್ ಮಾಡುವಂಥದ್ದು. ವಾರದಲ್ಲಿ ಒಂದು ದಿನ ನಾವು ಒಂದ್ 4-5 ಎಸಳು ತುಳಸಿಯನ್ನ ಊಟದ ನಂತರ ಸೇವನೆ ಮಾಡಬಹುದು. 13ನೇದು ಡಿರೆಗ್ಯುಲೇಟಿಂಗ್ ಸೆಲ್ಯುಲರ್ ಮೆಟಾಬಲಿಸಮ್. ಅಂದ್ರೆ ಈ ಏನು ಮೆಟಾಬಲಿಸಮ್ ಆಗತ್ತಲ್ಲ ಜೀವಕೋಶಗಳಲ್ಲಿ, ಅವುಗಳ ಶೈಲಿಯನ್ನೇ ಬದಲಾಯಿಸಿ ಆಗ ಅದು ತನಗೆ ಬೇಕಾದಂತ ರಾ ಮಟೀರಿಯಲ್ ಅನ್ನ ಏನು ಡಿವಿಷನ್ ಆಗ್ತಾ ಹೋಗ್ಬೇಕಲ್ಲ, ಅದಕ್ಕೆ ಬೇಕಾದಂತ ತಾನೇ ತಯಾರು ಮಾಡ್ಕೊಂಡ್ಬಿಡುತ್ತೆ. ಇದನ್ನು ಕೂಡ ನಾವು ಆಯುರ್ವೇದದಲ್ಲಿ ಮಂದಾಗ್ನಿ ಅಥವಾ ಅಗ್ನಿಯ ದೋಷ ಅಂತ ಹೇಳ್ಬೋದು, ಅಥವಾ ಅಗ್ನಿಯ ಮಂದಾಗ್ನಿಯ ಕಾರಣದಿಂದ ಆಗಿರುವಂತಹ ಆಮವಿಷ ಅಂತ ಹೇಳ್ಬೋದು ಇಲ್ಲಿ. ಹಾಗಾಗಿ ಈ ಒಳ್ಳೆಯ ಸ್ಪೈಸಸ್ ನಾವು ನಿತ್ಯ ಇದನ್ನ ಉದಾಹರಣೆಗೆ ಶುಂಠಿ, ಆಮೇಲೆ ಹಿಪ್ಪಲಿ, ಕಾಳುಮೆಣಸು, ನಾವು ತ್ರಿಕಟು ಚೂರ್ಣ ಅಂತೆಲ್ಲ ಹೇಳ್ತೀವಲ್ಲ, ಈ ತರ ಈ ಸ್ಪೈಸಸ್ ಅನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ನಿತ್ಯ ಬಳಕೆ ಮಾಡ್ತಾ ಹೋದ್ರೆ ಈ ಮಂದಾಗ್ನಿಯ ದೋಷವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ನಿತ್ಯ ನಾವು ಸೂರ್ಯ ನಮಸ್ಕಾರ ಮಾಡೋದು, ಅಥವಾ ಒಂದ್ ಸ್ವಲ್ಪ ತಾರು ಬಿಸಿಲಿಗೆ ಮೈ ಒಡ್ಡೋದು, ನಿತ್ಯ ಪ್ರಾಣಾಯಾಮಗಳನ್ನು ಮಾಡೋದು, ಕಪಾಲಪಾತಿ ಪ್ರಾಣಾಯಾಮಗಳನ್ನು ಮಾಡೋದು, ಇವುಗಳೆಲ್ಲವುಗಳಿಂದ ನಾವು ಅಗ್ನಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಮನಸ್ಸಿಗೆ ಬಂದಂಗೆ ತಿಂದ್ರೆ, ಹೊರಗಡೆ ಊಟ ಮಾಡಿದ್ರೆ, ಪ್ರತಿನಿತ್ಯ ಕರೆದಿದ್ದು ತಿಂದ್ರೆ, ಚಿಪ್ಸ್ ಗಿಪ್ಸ್ ಸಿಕ್ಕಾಪಟ್ಟೆ ತಿಂತಾ ಇದ್ರೆ ಅಗ್ನಿ ಮಾಂದ್ಯ ಆಗತ್ತೆ. ಅಗ್ನಿ ಮಾಂದ್ಯ ಈ ಲೆವೆಲ್ ವರೆಗೂ ತೊಂದರೆ ಕೊಡುತ್ತೆ ಅನ್ನೋದನ್ನ, ಅದಕ್ಕೆ ನಾವು ಆಯುರ್ವೇದದಲ್ಲಿ ಸರ್ವೇ ಮಂದಾಗ್ನೋ ಅಂತ ಹೇಳೋದು. ಎಲ್ಲ ರೋಗಗಳಿಗೆ ಅದು ಮೂಲ ಆಗುತ್ತೆ ಅಂತ. ಇವತ್ತು ಎಷ್ಟು ಜನರ ಜೀವನ ಶೈಲಿ ಮಂದಾಗ್ನಿಗೆ ಏನು ಬೇಕು ಅದೆಲ್ಲವನ್ನೂ ಮಾಡುವಂಥದ್ದಾಗ್ಬಿಟ್ಟಿದೆ. 14ನೇದು ಅನ್ಲಾಕಿಂಗ್ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ. ಅಂದ್ರೆ ಈ ಕ್ಯಾನ್ಸರ್ ಜೀವಕೋಶಗಳು ಎಷ್ಟು ಜೋರಿರ್ತವೆ ಅಂತಂದ್ರೆ, ಈ ವಯಸ್ಸಾಗಿರುವಂತ ಮನುಷ್ಯ ಅಂತ ಇಟ್ಕೊಳ್ಳಿ, ಅವನು ಇನ್ನು ನನಗೆ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಆಗಲ್ವಲ್ಲ ಅಂತ ಅನ್ಸಿದ ತಕ್ಷಣ ಅವನು ಮಧ್ಯ ವಯಸ್ಸನೋ ಅಥವಾ ಯುವಕನೋ ಆದ್ರೆ ಹೇಗಿರುತ್ತೆ, ಹಾಗೆ ತನ್ನ ಏನು ಸ್ಥಿತಿ ಇದೆಯಲ್ಲ ಅದನ್ನು ಕೂಡ ಶಿಫ್ಟ್ ಮಾಡಿಕೊಂಡು ಮತ್ತೆ ಬೇಕಾದ ಸ್ಟೆಮ್ ಸೆಲ್ ಆಗಿ ತನಗೆ ಬೇಕಾದ ಹಾಗೆ ಮತ್ತೆ ಹೊಸ ಟ್ಯೂಮರ್ಗಳನ್ನ ಡೆವಲಪ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿಯನ್ನ ಅದು ತಂದ್ಕೊಳ್ಳುತ್ತೆ ಅಂತ. ಇದನ್ನ ನಾವು ಧಾತು ಶೈಥಿಲ್ಯ ಅಂತ ಹೇಳ್ಬೋದು, ಅಥವಾ ಆ ಒಂದು ಜೀವಕೋಶಕ್ಕೆ ಇರುವಂತ ಸ್ಪೆಸಿಫಿಕ್ ನೇಚರ್ ಇದೆಯಲ್ಲ ಅದು ಇಲ್ಲೇ ಇರೋದು ಅಂತ ಹೇಳ್ಬೋದು. ಇದನ್ನ ನಾವು ಉಳಿದ ಜೀವಕೋಶಗಳು ಚೆನ್ನಾಗಿರ್ಲಿಕ್ಕೆ, ಅವು ತಮ್ಮ ಇಂಟಿಗ್ರಿಟಿಯಲ್ಲಿ ಅಥವಾ ಒಳ್ಳೆಯ ರೀತಿಯಲ್ಲಿ ಇರ್ಲಿಕ್ಕೆ ನಾವು ರಸಾಯನ ಔಷಧಿಗಳನ್ನ ಬಳಕೆ ಮಾಡ್ತೇವಲ್ಲ, ರಸಾಯನಗಳು, ಹಲವಾರು ರೀತಿಯ ರಸಾಯನಗಳು, ಅದು ಚವನಪ್ರಾಶ ಇರ್ಬೋದು, ಕುಷ್ಮಾಂಡ ರಸಾಯನ ಇರ್ಬೋದು, ರಸಾಯನ ಚೂಡ ಇರ್ಬೋದು, ಇಂಥದ್ದೆಲ್ಲ. ನಾನು ಸಾಮಾನ್ಯವಾಗಿ ಇದನ್ನೇ ಉದಾಹರಣೆ ಕೊಡ್ತೇನೆ, ಸಾಮಾನ್ಯವಾಗಿ ಎಲ್ಲರೂ ಸೇವನೆ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅಂತ. ಸೊ ಈ ತರ ರಸಾಯನಗಳನ್ನು ಸೇವನೆ ಮಾಡಿದಾಗ ಹೇಗೆ ಒಳ್ಳೆಯ ಜೀವಕೋಶಗಳ ಆ ಮುಪ್ಪನ್ನ ಅದು ದೂರ ಮಾಡಿ ಅವುಗಳಿಗೆ ಯೌವನವನ್ನ ಕೊಡುತ್ತೋ, ಹಾಗೆ ಹಾಳಾದ ಜೀವಕೋಶಗಳನ್ನ ನಿನಗೇನು ಮಾಡ್ಲಿಕ್ಕೆ ಆಗದಿರೋ ಹಾಗೆ ಮಾಡುವ ಕೆಪಾಸಿಟಿ ಕೂಡ ಅದಕ್ಕೆ ಇದೆ. ಅದಕ್ಕೆ ರಸಾಯನ ಅಂತ ಹೇಳೋದು. ಅಂದ್ರೆ ಅದು ವ್ಯಾಧಿ ಕ್ಷಮತ್ವವನ್ನು ನಮಗೆ ತಂದುಕೊಡುತ್ತೆ, ಸುಲಭವಾಗಿ ರೋಗ ಬರಲಿಕ್ಕೆ ಬಿಡೋದಿಲ್ಲ ಅಂತ. ನಾವು 14ಕ್ಕೂ ಒಂದೊಂದು ವಿಷಯವನ್ನು ನೋಡಿ ಆಯ್ತು. ಈಗ ಒಂದು ಸಮ್ಮರೈಸ್ ಮಾಡಬೇಕು ಅಂತಂದ್ರೆ,
ನಾವು ಇವುಗಳನ್ನೆಲ್ಲ ನೋಡಿದೀವಲ್ಲ, ಇವುಗಳಲ್ಲಿ ಬಂದಿರುವಂಥ ವಿಷಯಗಳನ್ನು ಹೇಳಬೇಕು ಅಂತಂದ್ರೆ, ಮೊದಲನೇದು ರಸಾಯನ ಚೂರ್ಣ. ನಿತ್ಯ ಒಂದು ಅರ್ಧ ಚಮಚದಷ್ಟು ರಸಾಯನ ಚೂರ್ಣವನ್ನ ಅಂದ್ರೆ ನೆಲ್ಲಿಕಾಯಿ, ಅಮೃತಬಳ್ಳಿ, ನೇಗಿಲು ಮುಳ್ಳು ಇವುಗಳ ಪುಡಿಯನ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ರಸಾಯನ ಚೂರ್ಣ ಆಗತ್ತಲ್ಲ, ಒಂದು ಅರ್ಧ ಚಮಚದಷ್ಟು ರಸಾಯನ ಚೂರ್ಣಕ್ಕೆ 1 ಚಮಚದಷ್ಟು ತುಪ್ಪ, ಒಂದು ಅರ್ಧ ಚಮಚ ಜೇನುತುಪ್ಪ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬಹುದು. ನಿತ್ಯ ಧ್ಯಾನ ಮಾಡಬಹುದು. ಮಾಡಬಹುದು ಅನ್ನೋದಕ್ಕಿಂತ ನಿತ್ಯವೂ ಧ್ಯಾನ ಒಂದು 10 ನಿಮಿಷ ಆದ್ರೂ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಅಷ್ಟು ಅದ್ಭುತವಾದಂಥ ಇಂಟೆಲಿಜೆನ್ಸ್ ಇದೆ. ಆ ಇಂಟೆಲಿಜೆನ್ಸ್ ರೋಗ ಬರಲಿಕ್ಕೆ ಬಿಡೋದಿಲ್ಲ. ಮತ್ತೆ ನಾವು ಪ್ರಕೃತಿ ಜೊತೆಗೆ ಬದುಕಬೇಕು ಅಂತ. ಅಂದ್ರೆ ಪ್ರಕೃತಿ ಹೇಗಿದೆಯೋ ಹಾಗೆ ನಾವು ಬದುಕ್ತಾ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಬದುಕಬಾರದು. ಇದನ್ನ ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇರೋದಿಲ್ಲ, ನೀವು ಅರ್ಥ ಮಾಡ್ಕೊ. ಆವಾಗಾದರೂ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು. ಮತ್ತೆ ಇಂತಹ ಒಂದಿಷ್ಟಾದರೂ ಆಕ್ಷನ್ಸ್ ಅನ್ನು ನಾವು ತೆಗೆದುಕೊಂಡ್ರೆ ಇಂತಹ ಹಲವಾರು ರೀತಿಯ ಸಮಸ್ಯೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗತ್ತೆ. ಕ್ಯಾನ್ಸರ್ ಅಂತಲ್ಲ, ಯಾವ ಕಾಯಿಲೆಯೂ ಸುಲಭವಾಗಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾರಿಗೆ ಯಾವ ಕಾಯಿಲೆ ಬೇಕಾದ್ರೂ ಬರ್ಬೋದು, ಆಗೋದಿಲ್ಲ ಅಂತಲ್ಲ. ಆದ್ರೆ ನಾವು ನಮ್ಮ ಪ್ರಯತ್ನವನ್ನ 100ಕ್ಕೆ 100ರಷ್ಟು ಮಾಡ್ಲೇಬೇಕು. ಮುಂದಿನ ವಿಡಿಯೋದಲ್ಲಿ